ಅಲ್ಲ ಇವತ್ತು ನಮ್ದು ಪಬ್ಲಿಕ್ ಎಕ್ಸಾಮಿನೇಷನ್ ಬಿಲ್ಲು ಅದು ಅಂದ್ರೆ 2024ರಲ್ಲಿ ಇದ್ದಂತ ಈ ಪಬ್ಲಿಕ್ ಎಜುಕೇಶನ್ ಬಿಲ್ ಏನಿದೆ, ಪಬ್ಲಿಕ್ ಎಕ್ಸಾಮಿನೇಷನ್ ಬಿಲ್ ಏನಿದೆ, ಅದನ್ನ ಇನ್ನೂ ಬಲಪಡಿಸಿದೆ. ಅದರಲ್ಲಿ ಏನಾಗಿದೆ, ಅದು ಅಂದ್ರೆ ಪೆನಾಲ್ಟಿ ಇದ್ದಿದ್ದು ಎಷ್ಟು, ಇವಾಗ 5 ಕೋಟಿ ಇದ್ದಿದ್ದು 10 ಕೋಟಿ ಆಗಿದೆ. ಅಂದ್ರೆ ಇಂಡಿವಿಜುವಲ್ಗೆ 5 ಲಕ್ಷ ಇದ್ದಿದ್ದು 50 ಲಕ್ಷ ಆಗಿದೆ. ಸೊ ಪೆನಾಲ್ಟಿ ಎನಾನ್ಸ್ಮೆಂಟ್ ಆಗಿದೆ. ಆಮೇಲೆ ಇದು ಶಿಕ್ಷೆ ಅವಧಿ ಕೂಡ ಎನಾನ್ಸ್ಮೆಂಟ್ ಆಗಿದೆ. ಅದು ಕೂಡ 10 ವರ್ಷದವರೆಗೆ. ಇದರ ಮೂಲ ಉದ್ದೇಶ ಅಂದ್ರೆ ಈ ರೀತಿ ಆ, ಈ ಪೇಪರ್ ಲೀಕು ಅಥವಾ ಪ್ರವೇಶ ಪರೀಕ್ಷೆ ಆಗ್ಬೋದು ಅಥವಾ ಬೇರೆ ಪರೀಕ್ಷೆಗಳಾಗ್ಬೋದು, ಇದರ ಸೋರಿಕೆ ಆಗ್ಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇದು ಉತ್ತಮವಾದಂತ ನಿರ್ಧಾರ. ಇವತ್ತು ಅದು ಅಮೆಂಡ್ಮೆಂಟ್ ಇವತ್ತು ನಮ್ದು ಪಬ್ಲಿಕ್ ಎಕ್ಸಾಮಿನೇಷನ್ ಬಿಲ್ಲು ಅದು ಅಂದ್ರೆ 2024ರಲ್ಲಿ ಇದ್ದಂತ ಈ ಪಬ್ಲಿಕ್ ಎಜುಕೇಶನ್ ಬಿಲ್ ಏನಿದೆ, ಪಬ್ಲಿಕ್ ಎಕ್ಸಾಮಿನೇಷನ್ ಬಿಲ್ ಏನಿದೆ, ಅದನ್ನ ಇನ್ನೂ ಬಲಪಡಿಸಿದೆ. ಅದರಲ್ಲಿ ಏನಾಗಿದೆ, ಅದು ಅಂದ್ರೆ ಪೆನಾಲ್ಟಿ ಇದ್ದಿದ್ದು ಎಷ್ಟು, ಇವಾಗ 5 ಕೋಟಿ ಇದ್ದಿದ್ದು 10 ಕೋಟಿ ಆಗಿದೆ. ಅಂದ್ರೆ ಇಂಡಿವಿಜುವಲ್ಗೆ 5 ಲಕ್ಷ ಇದ್ದಿದ್ದು 50 ಲಕ್ಷ ಆಗಿದೆ. ಸೊ ಪೆನಾಲ್ಟಿ ಎನಾನ್ಸ್ಮೆಂಟ್ ಆಗಿದೆ. ಆಮೇಲೆ ಇದು ಶಿಕ್ಷೆ ಅವಧಿ ಕೂಡ ಎನಾನ್ಸ್ಮೆಂಟ್ ಆಗಿದೆ. ಅದು ಕೂಡ 10 ವರ್ಷದವರೆಗೆ. ಇದರ ಮೂಲ ಉದ್ದೇಶ ಅಂದ್ರೆ ಈ ರೀತಿ ಈ ಪೇಪರ್ ಲೀಕು ಅಥವಾ ಪ್ರವೇಶ ಪರೀಕ್ಷೆ ಆಗ್ಬೋದು ಅಥವಾ ಬೇರೆ ಪರೀಕ್ಷೆಗಳಾಗ್ಬೋದು, ಇದರ ಸೋರಿಕೆ ಆಗ್ಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇದು ಉತ್ತಮವಾದಂತ ನಿರ್ಧಾರ. ಇವತ್ತು ಅದು ಅಮೆಂಡ್ಮೆಂಟ್ ಪಾಸ್ ಆಗಿದೆ. ಅಲ್ಲ ಇವತ್ತು ನಮ್ದು ಪಬ್ಲಿಕ್ ಎಕ್ಸಾಮಿನೇಷನ್ ಬಿಲ್ಲು ಅದು ಅಂದ್ರೆ 2024ರಲ್ಲಿ ಇದ್ದಂತ ಈ ಪಬ್ಲಿಕ್ ಎಜುಕೇಶನ್ ಬಿಲ್ ಏನಿದೆ, ಪಬ್ಲಿಕ್ ಎಕ್ಸಾಮಿನೇಷನ್ ಬಿಲ್ ಏನಿದೆ, ಅದನ್ನ ಇನ್ನೂ ಬಲಪಡಿಸಿದೆ. ಅದರಲ್ಲಿ ಏನಾಗಿದೆ, ಅದು ಅಂದ್ರೆ ಪೆನಾಲ್ಟಿ ಇದ್ದಿದ್ದು ಎಷ್ಟು, ಇವಾಗ 5 ಕೋಟಿ ಇದ್ದಿದ್ದು 10 ಕೋಟಿ ಆಗಿದೆ. ಅಂದ್ರೆ ಇಂಡಿವಿಜುವಲ್ಗೆ 5 ಲಕ್ಷ ಇದ್ದಿದ್ದು 50 ಲಕ್ಷ ಆಗಿದೆ. ಸೊ ಪೆನಾಲ್ಟಿ ಎನಾನ್ಸ್ಮೆಂಟ್ ಆಗಿದೆ. ಆಮೇಲೆ ಇದು ಶಿಕ್ಷೆ ಅವಧಿ ಕೂಡ ಎನಾನ್ಸ್ಮೆಂಟ್ ಆಗಿದೆ. ಅದು ಕೂಡ 10 ವರ್ಷದವರೆಗೆ. ಇದರ ಮೂಲ ಉದ್ದೇಶ ಅಂದ್ರೆ ಈ ರೀತಿ ಈ ಪೇಪರ್ ಲೀಕು ಅಥವಾ ಪ್ರವೇಶ ಪರೀಕ್ಷೆ ಆಗ್ಬೋದು ಅಥವಾ ಬೇರೆ ಪರೀಕ್ಷೆಗಳಾಗ್ಬೋದು, ಇದರ ಸೋರಿಕೆ ಆಗ್ಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇದು ಉತ್ತಮವಾದಂತ ನಿರ್ಧಾರ. ಇವತ್ತು ಅದು ಅಮೆಂಡ್ಮೆಂಟ್ ಪಾಸ್ ಆಗಿದೆ.